ಗೈಸ್ ನೋಡಿ ಟೋಬಿ ಆಗ್ತಾರೆ ಇವರು ಬಂದ ತಕ್ಷಣನೇ ಒಂಥರ ಮುಂಗಾರು ಮಳೆ ಅಜ್ಜಿ. ರಾಹುಲ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಮನಶಂಕರ್ ವರಪ್ರಸಾದ್ ಗಾರು ಅಂತ ಒಂದು ಚಿರಂಜೀವಿ ಸರ್ ಸಿನಿಮಾ ಇದೆ. ಸೊ ಅದ್ರಲ್ಲಿ ಲುಕ್ ಸ್ಟೆಪ್ ಇತ್ತಲ್ಲ ಅದು ಮಾಡಿದ್ದೆ ಸರ್. ಉಪ್ಪು ಐತಾ ಇದು ಐಸು. ವಾವ್ ಎಷ್ಟು ಚೆನ್ನಾಗಿ ಸ್ನೋ ಬೀಳ್ತಾ ಇದೆ. ಭಗವಾನೇ ಅವರು ಲೇಡಿ ಭಗವಾನೇ ಇಗ್ನೋರ್ ಮೈ ಹೇರ್ ಸ್ಟೈಲ್. ಸೊ ಇವಾಗ ಬಂತು ಪಿಕಪ್ ಮಾಡಕ್ ವೆಹಿಕಲ್ಲು. ಸೊ ಈಗ ಇಲ್ಲಿಂದ ಅಣ್ಣ ಈಗ ಕಿದರ್ ಫಸ್ಟ್ किधर जा रहे हैं? हडिम्बा माता टेंपल. हडिम्बा वो क्या है वो? टेंपल कौन सा? हडिम्बा. हडिम्बा मतलब क्या वो भगवान है और लेडी भगवान है? लेडी अच्छा अच्छा. ಹೆಣ್ಮಗ ದೇವ್ರು ಭೀಮರ್ ವೈಫಾ? ಓಹೋ ಭೀಮ ವೈಫ್. ಹಡಿಂಬ ಹಿಡಿಂಬ नहीं है वो? ಹಿಡಿಂಬ ಹಿಡಿಂಬ ಹಮಾರ ಸೈಡ್ ಹಡಿಂಬ ಅದೇ ಹಂಗೆ. ಸೊ ಈಗ ಬೆಚ್ಚಗಿದೆ ಕಾರು. ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೆವಿ ಮಳೆ ಆಗ್ತೈತೆ. ಸೊ ಅದು ಒಂದು ಇದು ಬಟ್ ಚೆನ್ನಾಗಿದೆ ಮಳೆ ಆಗ್ತಿರೋದು ಇಲ್ಲಿ ರಸ್ತೆಯ ಮಧ್ಯ ಭಾಗದಲ್ಲಿ. ಸೊ ಅಲ್ಲಿ ಮೇಲೆಗಡೆ ಸ್ನೋ ಬೀಳ್ತಾ ಇದೆ. ಸೊ ಈಗ ನಾವು ಭೀಮನ ಧರ್ಮಪತ್ನಿಯಾದ ಹಿಡಿಂಬೆ ಹಿಡಿಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಆ ದೇವಸ್ಥಾನ ಏನಕ್ಕೆ ಫೇಮಸ್ಸು ಅಂದರೆ ನನಗೆ ಏನಕ್ಕೆ ಫೇಮಸ್ ಅಂದರೆ ದೇಶಮಧುರ ಫಿಲಮಲ್ಲಿ ಹೀರೋಯಿನ್ ಇಂಟ್ರಡಕ್ಷನ್ದು ಸೀನ್ ಆದಮೇಲೆ ಒಂದು ಹೀರೋಯಿನ್ ಆ್ಯಪಲ್ ತಗೊಳಕ್ಕೆ ಹೋದಾಗ ಒಂದು ಫೈಟ್ ಸೀನ್ ಐತೆ. ಸೊ ಆ ಸೀನು ಅಲ್ಲೇ ಶೂಟ್ ಮಾಡಿದ್ದು. ಸೊ ಅದು ಯಾವಾಗಲೂ ನನಗೆ ಭಾಳ ಇಷ್ಟ ಇತ್ತು ಆ ಸೀನು. ಬೇಕಾದ್ರೆ ಇವ್ರಿಗೆ ತೋರಿಸ್ತೀನಿ ನೋಡಿ ಬೇಕಾದ್ರೆ ಆ ಸೀನು. ಇವ್ರು ಹೇಳ್ತಾರೆ ಹೌದಾ ಅಂತ. ನೋಡಿ ಗಾಯ್ಸ್ ಸ್ನೋ ಬೀಳ್ತಿದೆ. ಸೊ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾರೆ ಸ್ನೋ. ಸೊ ನೀವು ನೋಡಿ ನಮ್ಮ ಜೊತೆ ನೋಡಿ. ಇದೆಲ್ಲ ಸ್ನೋ ಕಾಣಿಸ್ತಾಯ್ತಾ? ವಾವ್. अभी भाई डेली कितना स्नो देखते हैं आप? बहुत. आप घर के पास आता है स्नो? घर के पास फुल क्लोज होता है घर? फुल क्लोज. क्या करते हैं वो तब वो आप क्या करते हैं? स्लीपिंग. नहीं वो स्नो निकालते क्या? हाँ स्नो तो निकालना पड़ता है ना. हाँ निकालना ही पड़ेगा. तो फुल आपका गाड़ी क्या रहेगा तब? गाड़ी दूसरा 4x4 जिम्नी है क्या आपके पास? हाँ. अच्छा. इधर तार ज्यादा लेते हैं और जिम्नी जैसे. जिम्नी क्यों तार नहीं लेते इधर? थार पुराना मॉडल हो गया ना. नया जिम्नी आ रहा है. थार थोड़ा हैवी है ना. जिम्नी लाइट है तो निकल जाता है स्नो. ನೋಡ್ತಾ ಇರ್ಬೋದು ನಾವು ಮಾತಾಡ್ತಾ ಇದ್ರೆ ಹೆಂಗ್ ಬರ್ತಾ ಇದೆ. ಇಲ್ಲಿ ಫುಲ್ ಸ್ನೋ ಬೀಳ್ತಿರೋದ್ರಿಂದ ನಾವು ಛತ್ರಿ ತಗೊಳ್ಳೋಣ ಅಂತ ಬಂದ್ವಿ. ಸ್ನೋನ ತೋರಿಸ್ತೀನಿ ಬನ್ನಿ. ಏನೋ ನಮ್ಗೆ ಇವತ್ತು ನೋಡೋಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡೆ. ಇಲ್ಲಿ ನೋಡಿ ಸಾಕಾಗಿದೆ ಗೈಸ್. ಲೈವ್ ಅಲ್ಲಿ ನೋಡ್ತಾ ಇದೀವಿ ಸ್ನೋನ. ಸೂಪರ್ ತಗೊಳ್ಳುವ ಛತ್ರಿ. ವಾವ್ ಎಷ್ಟು ಚೆನ್ನಾಗಿ ಸ್ನೋ ಬೀಳ್ತಾ ಇದೆ. ಗೈಸ್ ನೀವು ನೋಡ್ತಾ ಇರ್ಬೋದು ಫುಲ್ಲು ಸ್ನೋಫಾಲ್ ಆಗ್ತಿದೆ. ತುಂಬ ಲಕ್ಕಿನೇ ಅನ್ಬೋದು. ಯಾಕಂದರೆ ಯೂಶ್ವಲಿ ಅದು ತುಂಬ ಪೀಕ್ ಜಾಗದಲ್ಲಿ ಯೂಶ್ವಲಿ ಸ್ನೋಫಾಲ್ ಆಗೋದು. ಸುಷ್ಮಿತಾ ಏನನ್ನಿಸ್ತಿದೆ ಸ್ನೋಫಾಲ್? ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಇಲ್ಲಿ ನಿಂತ್ಕೊಳ್ಳೋಕೆ ಸಮಾಧಾನನೇ ಆಗ್ತದೆ. ಇಲ್ಲಿಗೆ ಹೋಗೋಣ ಅನಿಸ್ತದೆ. ಅದಕ್ಕೋಸ್ಕರ ಅವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಲೈವ್ ಐಸ್ ನಮ್ಮ ಮೇಲೆ ಹೆಂಗೆ ಬೀಳ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಖುಷಿಗೆ ಪರವೇ ಇಲ್ಲ. ನನ್ನ ಕಣ್ಣಲ್ಲೇ ನೋಡ್ತಿರ್ಬೋದು ನೀವು ನಾನು ಎಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅಂತ. ನಾನು ಏನು ಅನ್ಕೊಂಡೆ ಗೊತ್ತಾ, ಮಳೆ ಬಂದ್ಬಿಡ್ತಾ ಬೇಜಾರಾಗೋಯ್ತು ನನಗೆ. ಇವತ್ತು ಮಳೆ ಬಂದ್ಬಿಡ್ತು, ಇವತ್ತು ಬೇಜಾರಾಗೋಯ್ತು ನನಗೆ. ಏನಪ್ಪ ಮಳೆ ಬಂದ್ಬಿಡ್ತು, ಮಾಡೋಕ್ಕಾಗುತ್ತೋ ಇಲ್ವೋ ಒಂದು ಸಕ್ಕತ್ ಬೇಜಾರು ಮಾಡ್ಕೊಂಡೆ. ಆದರೆ ಆ ದೇವರು ಯಾಕೆ ಬೇಜಾರು ಮಾಡ್ಕೊತೀವಿ ಸುಷ್ಮಿತಾ, ನಾನಿದ್ದೀನಿ ನಿನ್ನ ಜೊತೆ ಅಂತ. ಮಳೆ ಜೊತೆಗೆ ಸ್ನೋನು ಬರ್ಸ್ಬಿಡ್ತು, ಸಕ್ಕತ್ತಾಗಿದೆ. ಲೈವ್ ಸ್ನೋ ಫಸ್ಟ್ ಟೈಮ್ ನೋಡ್ತಿರೋದು. ಈ ಸ್ನೋ ಸಿಟಿಲೆಲ್ಲ ಹೋಗೋದು ಆಡೋದು ಅದೆಲ್ಲ ಇರುತ್ತೆ, ಬಟ್ ಅಲ್ಲೆಲ್ಲ ಸ್ನೋ ಕಲ್ಲಿದ್ದಂಗೆ ಇರುತ್ತೆ, ಆಮೇಲೆ ಅದು ಐಸು ಫೀಲ್ ಆಗುತ್ತೆ ನಮಗೆ. ಬಟ್ ಇಲ್ಲಿ ಲೈವ್ ಸ್ನೋ ನಮ್ಮ ಮೇಲೆ ಬೀಳ್ತಿದೆ, ನೀವು ನೋಡ್ತಿರ್ಬೋದು. ನೋಡಿ ಹೆಂಗೆ ಬೀಳ್ತಿದೆ, ತುಂಬ ಚೆನ್ನಾಗಿದೆ. ಸೊ ಇದನ್ನ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಯಾರು ಗೊತ್ತಾ, ರಾಹುಲ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲಿ ನಮಗೆ ಮನಾಲಿ ಟ್ರಿಪ್ನ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ. ಸೊ
ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ನೋಡಿ ಮುಂದೆ ಸ್ನೋ ನೋಡಿ, ಅಯ್ಯೋ ದೇವ್ರೆ ಸಕ್ಕದಾಗಿದೆ. ಈಗ ಯಾವುದೋ ದೇವಸ್ಥಾನ ಇದೆ ಇಲ್ಲಿ, ಅಡಂಬ ಅಂತಾರೆ, ಬಟ್ ನಾವೆಲ್ಲ ಏನಂತ ಹೇಳಿ ಇಡಂಬಿ ಅಂತ ಹೇಳ್ತೀವಿ. ಸೊ ಅವ್ರದ್ದು ದೇವಸ್ಥಾನ ಇದೆ ಇಲ್ಲಿ. ಸೊ ಬನ್ನಿ ದೇವಸ್ಥಾನ ದರ್ಶನ ಮಾಡಿಸ್ತೀನಿ, ನೋಡೋಣ ಹೇಗಿರುತ್ತೆ. ಸೊ ಈ ಪ್ಲೇಸ್ ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ? ಯಾಕೆ ಇಷ್ಟ ಅಂದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಈಗ లొకేషన్ సూపర్ ఉందిరా పగడు నేను ఒకటేనా ಅದಿದೇ ಪ್ಲೇಸು. ಅಲ್ಲು ಅರ್ಜುನ್ ದೇಶಮುದ್ರು ಸಿನಿಮಾ ಇಲ್ಲೇ ಶೂಟಿಂಗ್ ಮಾಡಿರೋದು. ಸ್ಟಾರ್ಟಿಂಗ್ ಆ ಹೀರೋಯಿನ್ ಬಂದು నేను భిక్ష మెత్తుకుంటున్నామండి అంటాడಲ್ಲ, ఇదే ప్లేస్ ಅದು. మేము భిక్ష మెత్తుకుంటున్నామండి. చా ಅದು ನೋಡಿದಾಗಿಂದ ಅನ್ಕೋತಿದ್ದೆ ಏನಿದು ಇಷ್ಟು ಚೆನ್ನಾಗೈತಲ್ಲ ಪ್ಲೇಸು ಅಂದಾಗ. ಆ ಟೆಂಪಲ್ ನೋಡಿದ್ವಿ, ಸೂಪರ್ ಆಗಿದೆ ಇಲ್ಲಿನ ಟೆಂಪಲ್. ಇದು ತುಂಬ ಫೇಮಸ್ ಟೆಂಪಲ್, ನಿಮಗೆಲ್ಲ ಗೊತ್ತಿರುತ್ತೆ, ಮನಾಲಿಯಲ್ಲಿ ಇರೋದಿದು. ಬಟ್ ನಾವು ಒಳಗಡೆ ಹೋಗೋಣ ಅಂದರೆ ಈಗ ಶೂ ಸಾಕ್ಸು ಎಲ್ಲ ಬಿಚ್ಚಬೇಕು. ಬಟ್ ತುಂಬ ಥಂಡಿ ಇದೆ, ಬಿಚ್ಚಿದ್ರೆ ಫುಲ್ ಚಳಿ ಆಗುತ್ತೆ. ಅದಕ್ಕೆ ನಾವೇನು ಸಾಕ್ಸ್ ಶೂ ಎಲ್ಲ ಏನು ಬಿಚ್ಚಿಲ್ಲ. ಆಚೆನೇ ದೇವರೇ ಕಾಪಾಡಪ್ಪ ಅಂತ ಕೈ ಮುಗ್ದು. ಈಗ ಇಲ್ಲಿ ರೆಡ್ ಡ್ರೆಸ್ಸು, ಮನಾಲಿ ಅವ್ರ ಡ್ರೆಸ್ ಹಾಕೋತಾರೆ ಗೊತ್ತಾ, ಅದು ಫೇಮಸ್ ಇದೆ, ಅದಲ್ಲೆಲ್ಲ ಇದೆ. ಸೊ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಡ್ರೆಸ್ ಇಸ್ಕೊಂಡು ಹಾಕಿಸ್ಕೊತೀವಿ. ಸೊ ಬನ್ನಿ ಹೋಗುವ. ಓ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಅಪ್ಪ. ಈ ಮಳೆಗೂ ಸ್ನೋಗೂ, ಇದು ಮಳೆ ಅನ್ಬೇಕು ಸ್ನೋ ಅನ್ಬೇಕು ಒಂದು ಗೊತ್ತಿಲ್ಲ. ಮಳೆ ಜೊತೆ ಸ್ನೋ. ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ತಣ್ಣಗೆ ಕೋಲ್ಡಲ್ಲಿ ಕೋಲ್ಡು. ನಾನು ವಾಟರ್ ಪ್ರೂಫ್ ಶೂ ಬೇರೆ ತಗೊಂಬಂದಿದ್ದೆ, ಅದು ಭಾಳ ಹೆಲ್ಪ್ ಆಯಿತು. ಸೊ ವಾಟರ್ ಪ್ರೂಫ್ ಶೂ ತಗೊಂಬಂದಿರೋದಕ್ಕೆ ಹೆಲ್ಪ್ ಆಯ್ತು ಅಂದರೆ, ಇಲ್ಲ ನಾರ್ಮಲ್ ಶೂ ಹಾಕೊಂಬಂದಿದ್ರೆ ಫುಲ್ ಕಾಲೆಲ್ಲ ಚಳಿಯಾಗಿರೋದು. ಸೊ ಏನೋ ಅನ್ನಿಸ್ತಿಲ್ಲ ನನಗೆ. ಸೊ ಎಸ್, ಇವಾಗ ಇವರು ಏನೋ ಡ್ರೆಸ್ ಹಾಕತ್ತಾರಂತೆ. ಇವ್ರೇನೋ ಡ್ರೆಸ್ ಹಾಕತ್ತಾರಂತೆ. ಸೊ ಆ ಥರ ಡ್ರೆಸ್ಸು ಹೆಂಗೆ ಇರುತ್ತೆ ಏನಿರುತ್ತೆ ಅಂತೆಲ್ಲ ನೋಡೋಣ ಬನ್ನಿ. ರಚ್ಚೋತ್ರ ಈ ಥರ ಛತ್ರಿ ಇದ್ರು ಮತ್ತೆ ತಗೊಂಡಲ್ಲಿ ನಾನು ಇಲ್ಲ, ಅದು ಹೊಡೆದೋಯ್ತು. ಇಲ್ಲೂ ಹೊಡೆದೋಯ್ತಲ್ಲ ಇದನ್ನು. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅದಿತಿ ಪ್ರಭುದೇವ್ ಅವರು ವಿಡಿಯೋ ಮಾಡಿದ್ರು ಇಲ್ಲಿ. ನಾನು ಅವಾಗ ನೋಡಿದಾಗ ಅಂತ ಅನಿಸಿತ್ತು. ಮನಾಲಿಯಲ್ಲಿ ಫೇಮಸ್ ಅವ್ರ ಕಲ್ಚರ್ ಔಟ್ಫಿಟ್. सुष्मिता ಈಗ ಇಲ್ಲಿನ ಫೇಮಸ್. इसको क्या ड्रेस, कौन सा क्या ड्रेस क्या बोलते हैं इसको? ए रैब अज्जी आवागिंद रैबिट 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 ಅಂತ. बेटा कुल ड्रेस कुल भी पट्टू पट्टू बोलते हैं. ಕುಲ್ ಬಿಡೋದು ಪಟ್ಟು ಅಂತ, ಕುಲ್ ಬಿಡಬೇಕು ಅಂತ. ಈ ಡ್ರೆಸ್ ಹಾಕೊಂಡ್ರೆ ಕುಲ್ ಬಿಡಬೇಕು ಅಂತ. ಈಕೆ ಅಕ್ಕ ಅವಾಗಿಂದ ಒಂದು ಮಾಲೆ ಹಿಡ್ಕೊಂಡ್ಬಿಟ್ಟಾಳ. ಮಾಲೆ ಹಿಡ್ಕೊಂಡು ತಾಮ್ 50 ರೂಪಾಯಿ ತಗೋ, ನನ್ನ ಹತ್ರನೇ ತಗೋಬೇಕು ಅಂತ. ಸೊ ಇದಾರೆ ಹಿಂಗೆಲ್ಲ ಹಾಕಂತ 100 ರೂಪಾಯಿ ಅಂದ್ರೆ ಹೊರ್ತಾ. ಸೊ 100 ರೂಪಾಯಿ ಡ್ರೆಸ್ಸು. ಅಕ್ಕ ಮಾತ್ರ ದೇವರನ್ನೇ ರಾಯ್ಬಿಡ್ ಅಕ್ಕನ ಹತ್ರನೇ ತಗೋಬೇಕು. ಹಾಂ ಅದೇ ಆಕೆಗೆ ಹೇಳ್ಬೇಡ, ಆಕಿನ ಹೊಟ್ಟೆ ಹೊಡೆದ್ರೂ ಪರವಾಗಿಲ್ಲ, ನನ್ನ ಹೊಟ್ಟೆ ತುಂಬಬೇಕು ಅಂತ ಅಷ್ಟೇ. ಡ್ರೆಸ್ ಡ್ರೆಸ್ ನೋಡೋದು ಹೆಂಗಿದೆ ಕಾಸಿನ ಸಾರ. ये किसके क्या बोलते हैं इसको? हाँ ಕುಲ್ಲು ಪಟ್ಟು ಅಂದರೆ ಕುಲ್ಲು ಪಟ್ಟು ಹಿಡ್ದಂಗೆ ಬಿಡ್ಬೇಕು ಅಂತ. ಏನು ಬಿಡ್ತೆ? ಟಿಪ್ಪು. ಹಾಂ ಸರಿ. ಸ್ಕಾರ್ಫ್ ನಮಗೆ ಗೊತ್ತೇ ಇಲ್ಲ ನೋಡಿ, ಅಕ್ಕ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಸ್ಕಾರ್ಫ್ ಅಂದ್ರೆ ನಮಗೆ ಗೊತ್ತೇ ಇದ್ದಿಲ್ಲ ನೋಡಿ ಇವಾಗ ಫಸ್ಟ್. ಉಪ್ಪು ಐತೆ ಇದು ಐಸು ಮೇ ಬಿ. मेरा अम्ब्रेला इधर रखूंगा. यहाँ रखो इसके ऊपर लाइट के ऊपर. ಆಯ್ತು ತಗೊಳಮ್ಮ ಬೇಗ. ಈಗ ಬಹುತ್ ತಲೆ ತಿಂತಾಯಿ. ವಿಡಿಯೋ ಲೇನೆಕೆ ಬಾದ್ ನೀನು ಒಂಥರ ಮುಂಗಾರು ಮಳೆ ಅಜ್ಜಿ. ಮುಂಗಾರು ಮಳೆ ಅಜ್ಜಿ ಇದ್ದಂಗೆ. ಮುಂಗಾರು नहीं अभी नहीं, बाद में लेते हैं. ಪಾಪ ಮೊಲನ ಯಾಕೆ ಹಿಂಸೆ ಕೊಡ್ತೀವಿ ಈ ಮುದಕ್ಕೆ. ಹಾಂ ಹಾಂ ಸರಿ ಅಕ್ಕ ನಾನು ರೆಡಿ ಮಾಡ್ತಾನೆ. ಕೊಡ ದೇ ನೀಟಾಗಿ ಟೋಪಿ ಹಾಕ್ತಾರೆ ಇವರು ಬಂದ ತಕ್ಷಣನೇ. ನೋಡಿ ಗೈಸ್ ಎಷ್ಟು ನೀಟಾಗಿ ಟೋಪಿ ಹಾಕಿದ್ರು ಇವರು. ಈ ಟೋಪಿಗೆ ಕ್ಯಾ ಬೋಲ್ತೆ ಆಪ್?
इसको टोपी हिमाचल के हिमाचल कैप टोपी ಟೋಪಿ इधर जैसे आना ले डाल इधर से डाल इसको ಎಲ್ಲದಕ್ಕೂ ಹೆದರ್ಕತಾಳೆ ಲೇ ಐಟ್ಗೂ ಹೆದರ್ಕೊ ಇದಕ್ಕೂ ಹೆದರ್ಕೊ ನೀನು सूर्या टाइम कितना हुआ ढाई मैं तो सकता टाइम ಓ ಮೇರಾ कपल सिंगल फोटो कैमरे से आइए थैंक यू सर 30 रुपीस ಓನ್ಲಿ ಪರ್ ಪೀಸ್ ಫುಲ್ ಫೋಟೋಗೆ ಒಂದು ಪೀಸ್ ಕೇಳು वन पीस है कितना है कितना एक फोटो को 30 रुपये ऐसे पोजेस बनाएगा करेगा फिर करवाना है ನೈ ಏ ನಿನ್ನ ಮೊಲ ಅಜ್ಜಿ ಒಂದು ನಿಮಿಷ ಎರಡು ಫೋಟೋ ಗಿಡ ತಕೊಂಡು ಆರಾಮ್ ತಕೊಂಡು ನೀನು ಮುಂಗಾರ ಮಳೆ ಅಜ್ಜಿ ನೋಡಿ ಅಜ್ಜಿ ಇಲ್ಲಿ ಮನಾಲಿ ಮೇ ಮೊಲ ದೇತಿ ಆಂಟಿ ಅಲ್ಲೂ ಹಿಡ್ಕೊಳ್ಳೋ ಇದು रैबिट आंटी है रैबिट आंटी इधर आए तो 50 रुपए रैबिट फोटो आंटी बन्नी हाँ फोटो वीडियो करने के बाद लेते ಓಕೆನಾ ಸ್ಟಾರ್ಟ್ ಮುಂಗಾರ ಆಫ್ ಮಾಡಿ ಚಿಕನ್ ಮಂಚೂರಿಯನ್ ಐತೆ ಚಿಕನ್ ಕ್ರಿಸ್ಪಿ ಚಿಕನ್ ಲಾಲಿಪಾಪ್ ಐತೆ ಯಾವ್ದು ಬೇಕು ಇದು ಒಂದು ಹೇಳೋಣ ಹೇಳ್ರಿ चिकन क्रिस्पी ಅಷ್ಟೇ चिकन क्रिस्पी हाँ ಚಿಕನ್ ಕ್ರಿಸ್ಪಿ ಏಕ್ ದೇವು ಇದು ಬೇಕಾ फ्रेंच फ्राइज है क्या पेरी पेरी चिकन क्रिस्पी होगा वो जैसे चिकन है हाँ अच्छा अभी आप फ्रेंच फ्राई में साल्ट डालते हैं ना कलर सॉल्ट नहीं चाट मसाला चाट मसाला डालते वो हैं ना नहीं नहीं डालना अच्छा। उसका ऊपर चिली पाउडर है ना चिली फ्लेक्स हाँ चिली फ्लेक्स हाँ थोड़ा डालना हाँ ಚಿಲ್ಲಿ ಫ್ಲೇಕ್ಸ್ ನ ಚಿಲ್ಲಿ ಪೌಡರ್ ಅಲ್ಲಿ ರೂಮಲ್ಲಿ ಗೀಸರ್ ಕೆಳಗೆ ವಾಶ್ರೂಮ್ ಅಂದರೆ ವಾಶ್ರೂಮ್ ಅಂದರೆ ಹೇಳಿ ಕಮೋಡ್ ಕಮೋಡ್ ಇತ್ತು ನಾನೇನು ಮಾಡಿದೆ ಗೊತ್ತಾ ನಾನೇನು ಮಾಡಿದೆ ಇಮ್ಮಿಡಿಯೇಟಾಗಿ ಹೋದೆ ಇನ್ನೇನು ಬಿಡು ಇದ್ರ ಕೆಳಗೆ ಐತಲ್ಲ ಇದು ನಾವು ತೊಳ್ಕೊಳಕ್ಕೂ ಅದೇ ಬರ್ತೈತಿ ನೀರು ಅಂತ ಅನ್ಕೊಂಡೆ ಸೊ ನೀರು ಬರ್ತೈತೆ ಅಂತ ನಾನು ಅನ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಏನು ಮಾಡಿದೆ ಆಯ್ತು ಫ್ಲಶ್ ಮಾಡ್ಕೊಂತಾರಲ್ಲ ಫ್ಲಶ್ ಮಾಡ್ಕೊಂಡೆ ಈ ಒಂದು ಮೈನಸ್ ಟೆಂಪ್ರೇಚರ್ ಐಸ್ ತಗೊಂಡು ತಿಕ್ಕಂದ್ರೆ ಹೆಂಗಿರ್ತೈತೆ ಹೇಳು ಈ ಅಪ್ಪ ದೇವ್ರೆ 5 ನಿಮಿಷ ಬಿಟ್ರೆ ಅದೇ ಐಸ್ ಆಗ್ಬಿಡೋದು ಏನು ಹೇಳು ಏನು ಮಾಡ್ತಾರೆ ಹೋಟೆಲ್ ಮೇ ಹೈ ಸರ್ ಕಾ जस्सू ठाकुर हाँ जस्सू ठाकुर माय नेम इज जस्सू ठाकुर ओके हमको रविंद्रनाथ टैगोर पता है वेरी नाइस हाँ योर नेम इज वेरी नाइस मेरा नाम क्या है बोलो रविंद्र ठाकुर मैं क्या बोला मेरे को रविंद्रनाथ टैगोर पता है अच्छा आपका नाम क्या है रघु राघवेंद्र राघवेंद्र पुण्य ಹೆಂಗಿದೆ ಹೌದಾ ನೀವು ಅಕ್ಕ ಕೇಳಬೇಕಿತ್ತು ಕ್ವಶನ್ನು ನೀವು ಆನ್ಸರ್ ಹೇಳ್ಬಿಟ್ರಿ ಅಷ್ಟೇ ಹಾಯ್ ಸರ್ ಗೊತ್ತಲ್ಲ ಆಟ ಸಂದೀಪ್ ಅಂತ ತುಂಬಾ ಫೇಮಸ್ ಕೊರಿಯೋಗ್ರಾಫರು ರೀಸೆಂಟ್ ಆಗಿ ಅವ್ರಿಗೆ ಗದ್ದಾರ್ ಅವಾರ್ಡ್ ಬಂದಿದೆ ಮನಶಂಕರ್ ವರಪ್ರಸಾದ್ ಗಾರು ಅಂತ ಒಂದು ಚಿರಂಜೀವಿ ಸರ್ ಸಿನಿಮಾ ಇದೆ ಸೊ ಅದ್ರಲ್ಲಿ ಲುಕ್ ಸ್ಟೆಪ್ ಇತ್ತಲ್ಲ ಅದು ಮಾಡಿದ್ದೆ ಸರ್ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ಗೊತ್ತಾ ಅಪ್ಪು ಸರ್ದು ಲಾಸ್ಟ್ ಸಿನಿಮಾ ಜೇಮ್ಸ್ ಟೈಮಲ್ಲಿ ಅಪ್ಪು ಸರ್ ಅವ್ರನ್ನ ಮೀಟ್ ಆಗಿದ್ರು ಇವ್ರ ಪ್ರೊಫೈಲಲ್ಲಿ ಒಂದು ಫೋಟೋ ಇದೆ ಅಪ್ಪು ಸರ್ ಜೊತೆ ತೆಗೆಸ್ಕೊಂಡಿರೋದು ಆ್ಯಕ್ಚುಲಿ ಅಪ್ಪು ಸರ್ಗೂ ಇತ್ತು ಇವ್ರ ಜೊತೆ ಕೊರಿಯೋಗ್ರಫಿ ಮಾಡ್ಬೇಕಂತ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಬಟ್ ಇಟ್ಸ್ ಓಕೆ ಅವ್ರ ಆಶೀರ್ವಾದದಿಂದ ಇವತ್ತು ಶಿವಶಂಕರ್ ವರಪ್ರಸಾದ್ ಅವರ ಸಿನಿಮಾಗೆ ದೊಡ್ಡ ಗದ್ದಲ ಅವಾರ್ಡ್ ಅಂದ್ರೆ ಫೇಮಸ್ ಅವಾರ್ಡ್ ಅದು ಸೊ ಅದು ಬಂದಿರೋದು ತುಂಬ ಖುಷಿ ಆಯ್ತು ನನಗೆ ಇವರಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನೈಸ್ ಮೀಟಿಂಗ್ ಯು ಬಾಯ್ ಸುಷ್ಮಿತಾ ಇವಾಗ ತಾನೇ ತಿಂದ್ಲು ಸೊ ಊಟ ಮಾಡಿದ್ಲು ಹೆಂಗಿತ್ತು ಬ್ರೋ ಊಟ ಅಲ್ಲ ನಾನು ತಿಂದೆ ನಾವು ತಿಂದ್ವಿ ನೀನು ಜಾಸ್ತಿ ತಿಂದೆ ಹೆಂಗಿತ್ತು ಊಟ ಊಟ ಚೆನ್ನಾಗಿದೆ ಚಳಿ ತಡ್ಕೊಳಕ್ ಆಯ್ತಾ ಇಲ್ಲ ಅಂದೇ ಅವೆಲ್ಲ ಆಗಲ್ಲ ನೋಡಿ ಗೈಸ್ ರಚ್ಚು ಬೆಳಿಗ್ಗೆ ಡ್ರೆಸ್ಸಲ್ಲಿ ನಾನು ಚಳಿ ಆಗಲ್ಲ ಅಂದು ಈಗ ಜಾಕೆಟ್ ಮೇಲೆ 3 ಜಾಕೆಟ್ ಹಾಕೊಂಡು ಪಾಪ ಯಾಕಂದ್ರೆ ಬ್ಯಾಗ್ ನಾನು ಒಬ್ಬಳೇ ಎತ್ಕೊಂಡ್ಬರ್ಬೇಕು ಮನೆಯದಕ್ಕೆ ಬಟ್ ನಿಜ ಪ್ರಾಮಿಸ್ ಲಡಾಖಲ್ಲ ನಂಗೆಲ್ಲ ಅಲ್ಲಿ ಚಳಿ ಇದೆ ನಮಗೆ ಬಟ್ ಲಡಾಖ್ ಈಗ ಒಂದು ಒಳ್ಳೆ ಟೀ ಕುಡಿದು ಹೋದ್ರೆ ಬಾ ಮಜಾನೇ ಬೇರೆ ಗುರು ಅಲ್ಲ ಸೀರಿಯಸ್ ಆಗಿ ಹೇಳಕತ್ತೀನಿ ನಾನು ಅಯ್ಯಪ್ಪ ದೇವ್ರೇ ಹೇಳ್ಬಾರ್ದು ಗುರು ಈ ಚಳಿ ನೆಕ್ಸ್ಟ್ ಲೆವೆಲ್ ಚಳಿ ಐತಪ್ಪ ಇಲ್ಲಿ ಮಾತ್ರ ಬಾ ಚಳಿ ಎಲ್ಲ ಗಿಳಿಯಲ್ಲ ಆಗೋಲ್ದು ಓಕೆ ಸೊ ಇವಾಗ ನಾವು ಬಂದಿದ್ದೀವಿ ನೋಡಿ ಬುದ್ಧಿಸ್ಟ್ ಮೊನಸ್ಟ್ರಿ ಬಟ್ ಮಳೆ ಇರೋದ ಕಾರಣ ಇವರು
ಬುದ್ಧಿವಂತರಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಶಾಪಿಂಗ್ ಸೆಂಟ್ರ್ ಇದು. ಸೊ ನೀವು ನೋಡಿ, ಗುಲ್ಮಾರ್ ಕಾಶ್ಮೀರಿ ಸೂಟ್, ಅಫ್ಘಾನಿ ಆರ್ಟ್ ಸೂಟ್, ಕಲ್ಮಕ್ರಿ ಸೂಟ್ ಸಬ್ ಇದೆ, ಸೂಟ್ ಹೇ. ಓಕೆ, ಆ್ಯಕ್ಚುಲಿ ಹೇಳ್ಬೇಕಾ, ಒದ್ದೆ ಆಗ್ಬಿಟ್ಟಿದ್ದೀನಲ್ಲ, ಫುಲ್ ಚಳಿ ಆಗ್ತದೆ. ಒದ್ದೆ ಆಗಿಲ್ಲ ಅಂದರೆ ಆರಾಮಾಗಿ ಇರ್ತದೆ. ಎದುರ್ಕೊಬೇಡ, ಅವ್ರೇನು ಗುದ್ದಲ್ಲ, ಸ್ಪೀಡಾಗಿ ಬಂದಿಲ್ಲ. ಬನ್ನೀಗ ಟೀ ಕುಡಿಯೋಣ, ಚಳಿ ಹೋಗುತ್ತೆ. ಇನ್ನೊಂದು ಹೇಳ, ಇಲ್ಲಿ ನೋಡಿ ನನ್ನ ಕೈಯಲ್ಲೇ ಸ್ನೋ ಇದ್ದಾಗ. ನೀನೇ ನನಗೆಲ್ಲ ಇಲ್ಲಿ ನೋಡಿ. ಅಪ್ಪ ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ. ಸುಮಾರು ಒಂದು 4 ಅವರು ಹಿಂಗೆ ಸ್ನೋಫಾಲ್ ಆಯಿತು. ನನಗೆ ತುಂಬ ನೆಗಡಿಯಾಗಿ ವಾಯ್ಸು ಗಂಟ್ಲು ಕಟ್ಕೊಂಬಿಟ್ಟಿದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇದು ಡೇ 1 ವ್ಲಾಗು. ಸೊ ಡೇ 2 ನಾಳೆ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ಆ ಪ್ಲೇಸ್ ಜೊತೆ ಎಂಜಾಯ್ ಎಲ್ಲ ಮಾಡ್ತೀವಿ. ಸೊ ನೀವೆಲ್ಲ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮಡಿಬೇಡಿ. ಥ್ಯಾಂಕ್ ಯು ಸೋ ಮಚ್.